ದೇವಸ್ಥಾನದಲ್ಲಿ ಪ್ರಸಾದ ಸೇವಿಸಿ 50ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಒಂದೇ ಗ್ರಾಮದ 50ಕ್ಕೂ ಹೆಚ್ಚು ಜನರು ವಾಂತಿ ಬೇಧೆಯಿಂದ ಬಳಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ನರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೇವಸ್ಥಾನ ಪ್ರಸಾದ ತಿಂದು 50 ಜನ ಈಗ ನರಳಾಡ್ತಾ ಇದ್ದಾರೆ. ಅದು ಒಂದೇ ಗ್ರಾಮದ 50ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಕಾಡ್ತಾ ಇದೆ. ಪಾಂಡವಪುರ ತಾಲೂಕಿನ ನರಹಳ್ಳಿಯಲ್ಲಿ ಆಗಿರುವುದು. ಶನಿವಾರ ನರಹಳ್ಳಿಯಲ್ಲಿ ಚನ್ನಬೇರೇಶ್ವರದ ಹಬ್ಬ ನಡೆದಿತ್ತು. ಈ ಹಿನ್ನೆಲೆ ಶನಿವಾರ ಹಾಗೆ ಭಾನುವಾರ ಪ್ರಸಾದ ವಿತರಣೆ ಮಾಡಿದ್ದಾರೆ. ಹಬ್ಬದ ಒಂದು ನಿಮಿತ್ತವಾಗಿ ಪ್ರಸಾದ ಸೇವಿಸಿದ ಹಲವರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಅಸ್ವಸ್ಥಗೊಂಡವರಿಗೆ ಪಾಂಡವಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನೋಡಿ, ಇತ್ತೀಚೆಗೆ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ದೇವಸ್ಥಾನದಲ್ಲಿ ಪ್ರಸಾದವನ್ನು ತಿಂದು ಅಥವಾ ಎಲ್ಲೋ ಪ್ರಸಾದ ಕೊಡ್ತಿದ್ದಾರೆ ಅಂತ ಹೋಗಿ ತಿಂದು ಆರೋಗ್ಯ ಹದಗೆಡಿಸ್ಕೊಳ್ಳೋದು, ಜೊತೆಗೆ ಅಸ್ವಸ್ಥರಾಗೋದು, ವಾಂತಿ ಭೇದಿಯಿಂದ ಬಳಲೋದು. ಒಂದೇ ಗ್ರಾಮದ 50ಕ್ಕಿಂತ ಹೆಚ್ಚು ಜನರು ಈಗ ಬಳಲ್ತಾ ಇದ್ದಾರೆ. ಅಂದರೆ ಪ್ರಸಾದವನ್ನು ವಿತರಣೆ ಮಾಡಿದ್ರು, ಅಲ್ಲಿ ಏನು ಎಡವಟ್ಟು ಮಾಡಿದ್ದಾರೆ ಇವರು, ಆಹಾರ ಹೈಜಿನಿಕ್ ಆಗಿತ್ತಾ ಇಲ್ವಾ? ನರಹಳ್ಳಿಯಲ್ಲಿ ಚನ್ನಬೇರೇಶ್ವರ ಒಂದು ಹಬ್ಬ ನಡೆದಿತ್ತು. ಆ ಟೈಮ್ನಲ್ಲಿ ಅನ್ನ, ಮೊಸರು, ಬೇರೆ ಬೇರೆ ರೀತಿಯ ಒಂದು ಪ್ರಸಾದವನ್ನು ವಿತರಣೆ ಮಾಡಲಾಗಿತ್ತು ಆ ಟೈಮ್ನಲ್ಲಿ. ಬಟ್ ದೇವರ ಪ್ರಸಾದ ಅಂತ ಹೇಳಿದ್ರೆ ಯಾರೂ ಕೂಡ ಹಿಂದೆ ಮುಂದೆ ನೋಡದೆ ಎಲ್ಲರೂ ತಿಂದುಬಿಡ್ತಿದ್ರು. ಆದರೆ ಈಗ ಅಲ್ಲಿ ಫುಡ್ ಪಾಯ್ಸನ್ ಆಗಿತ್ತಾ, ಜೊತೆಗೆ ಅಲ್ಲಿ ಏನಾದರೂ ಅಡುಗೆ ಮಾಡುವಂಥ ಎಡವಟ್ಟು ಮಾಡ್ಕೊಂಡಿದ್ದಾರಾ, ಏನಾದರೂ ಮಿಕ್ಸ್ ಆಗಿತ್ತಾ, ಇದೆಲ್ಲ ತನಿಖೆ ಆಗಬೇಕು. ಸದ್ಯಕ್ಕೆ ಆರೋಗ್ಯಾಧಿಕಾರಿಗಳು ಕೂಡ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಈಗ ಒಂದೇ ಗ್ರಾಮದ 50ಕ್ಕಿಂತ ಹೆಚ್ಚು ಮಂದಿ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಾರೆ. ಸಹಜವಾಗಿ ಪ್ರಸಾದ ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡದೆ ತಿನ್ನುವಂಥವ್ರೆ ಜಾಸ್ತಿ. ಬಟ್ ಈಗ ಎಲ್ಲಿ ಎಡವಟ್ಟಾಯಿತು, ಸದ್ಯಕ್ಕೆ ಹೇಗಿದ್ದಾರೆ ಅಂತ? ಪ್ರಭು, ಈ ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ನರಹಳ್ಳಿ ಗ್ರಾಮದಲ್ಲಿ. ಅಂದ್ರೆ ಶನಿವಾರ ಆ ನರಹಳ್ಳಿಯಲ್ಲಿ ಒಂದು ಚನ್ನಬೇರೇಶ್ವರ ದೇವರ ಹಬ್ಬ ಕೂಡ ನಡೆದಿತ್ತು. ಶನಿವಾರ ನಡೆದಂತ ಈ ಹಬ್ಬದಲ್ಲಿ ಶನಿವಾರ ಹಾಗೂ ಭಾನುವಾರ 2 ದಿನವೂ ಕೂಡ ಪ್ರಸಾದವನ್ನ ವಿತರಣೆ ಮಾಡಲಾಗಿತ್ತು. ಪ್ರಸಾದ ತಿಂದ ಕೆಲವರಿಗೆ ಅಂದ್ರೆ ಶನಿವಾರವೂ ಕೂಡ ವಾಂತಿ ಭೇದಿ ಆದ್ರೆ ಭಾನುವಾರವೂ ಕೂಡ ಅವರು ಇನ್ನು ಹಲವರಿಗೆ ವಾಂತಿ ಭೇದಿ ಆಗಿರ್ತಕ್ಕಂಥದ್ದು. ಅಸ್ವಸ್ಥಗೊಂಡ ಎಲ್ರಿಗೂ ಕೂಡ ಈಗ ಪಾಂಡವಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥ. ಸದ್ಯ ಯಾವುದೇ ತರದ ಪ್ರಾಣಾಪಾಯ ಆಗಿಲ್ಲ ಅಂತ ಹೇಳಿ ವೈದ್ಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗಲೂ ಕೂಡ ಏನೋ ಪ್ರಸಾದವನ್ನ ಸೇವನೆ ಮಾಡದಂತ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಬರೀ ನರಹಳ್ಳಿ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಗ್ರಾಮಗಳ ಭಕ್ತರು ಕೂಡ ದೇಗುಲಕ್ಕೆ ಹಬ್ಬಕ್ಕೆ ಬಂದಿದ್ರು ಅನ್ನೋದು ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಏನು ದೇವಸ್ಥಾನಕ್ಕೆ ಬಂದಂತವ್ರು ಮತ್ತೆ ಪ್ರಸಾದವನ್ನ ಸೇವನೆ ಮಾಡದಂತವರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಇನ್ನು ಕೂಡ ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಮಕ್ಕಳಲ್ಲಿರ್ಬೋದು, ಮತ್ತೆ ವಯೋವೃದ್ಧರಲ್ಲಿ ಏನಿದ್ದಾರೆ ಅವರಲ್ಲೂ ಕೂಡ ಒಂದ್ ರೀತಿ ಆತಂಕ ಎದುರಾಗಿರ್ತಕ್ಕಂಥದ್ದು. ಇನ್ನಷ್ಟು ಜನ ಮತ್ತೆ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದೆ ಇರೋ ನಿಟ್ಟಿನಲ್ಲೂ ಕೂಡ ಸೂಕ್ತ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಕೂಡ ಎಲ್ಲ ರೀತಿಯ ನೆರವನ್ನ ಅಂದ್ರೆ ಸ್ಥಳೀಯ ಶಾಸಕರು ಮತ್ತೆ ತಾಲೂಕು ಆರೋಗ್ಯಾಧಿಕಾರಿಗಳು ಕೂಡ ಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು. ಪ್ರಭು, ಶಶಿಕುಮಾರ್, ಈಗ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಸರ್ಕಾರ ತಂದಿತ್ತು. ಈ ಚಾಮರಾಜನಗರ ದುರಂತ ಆದಮೇಲೆ ಪ್ರಸಾದ ತಯಾರು ಮಾಡೋದಕ್ಕಿಂತ ಮುಂಚೆ ಅಧಿಕಾರಿಗಳು ಬರಬೇಕು, ವಿಸಿಟ್ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಇದೆಲ್ಲ ಅಲ್ಲಿ ಆಗಿತ್ತಾ ಹೇಗೆ ಅನ್ನೋದು? ಪ್ರಭು, ಇಂಥ ಒಂದು ಘಟನೆಗಳು ಅವತ್ತೇನು ನಡೀತದೆ ಅಂತ ಸಂದರ್ಭಗಳಲ್ಲಿ ಮಾತ್ರ ಎಚ್ಚೆತ್ಕೊಳ್ತಕ್ಕಂಥದ್ದು. ಆದ್ರೆ ಅದಾದ ನಂತರದಲ್ಲಿ ಮತ್ತೆ ಮೈಮರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಇದೆಲ್ಲವೂ ಕೂಡ ನಡೆಯತಕ್ಕಂಥದ್ರ ನಡುವೆ ಈಗ ಮತ್ತೆ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಇದ್ಯಾವುದೇ ತರದ ಒಂದು ಮುಂಜಾಗ್ರತೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳಾಗಬಹುದು ಯಾರು ಕೂಡ ಕೈಗೊಂಡಿರ್ಲಿಲ್ಲ. ಜೊತೆಗೆ ಅಲ್ಲಿ ಒಂದು ಪಾತ್ರೆ ಏನಾಗಿತ್ತು ಅಥವಾ ಅದ್ರ ಬಗ್ಗೆನೂ ಕೂಡ ಯಾವ್ದ್ರಿಂದ ಈ ಒಂದು ಆಗಿದೆ ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ಕೂಡ ಮಾಡ್ಲಿಕ್ಕೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ. ಸದ್ಯಕ್ಕೆ ಗಾಯಾಳುಗಳನ್ನು ಪಾಂಡವಪುರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪ್ರಸಾದವನ್ನು ಸೇವನೆ ಮಾಡಿ ಈ ರೀತಿಯಾಗಿ ಅವರು ಅಸ್ವಸ್ಥರಾಗಿದ್ದಾರೆ. ಇನ್ನು ನಾವೇನೋ ದೃಶ್ಯಗಳು ನೋಡ್ತಾ ಇದ್ದೀವಿ, ಆಸ್ಪತ್ರೆದದು ಅಲ್ಲಿ ಕೊಡ್ತಾ ಇರುವಂಥ ಊಟ, ಅದು ಅನ್ನ ಮತ್ತು ಮೊಸರು ಆ ಥರ ಕೊಡ್ತಾ ಇದ್ದಾರೆ. ಪ್ರಸಾದ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರು ಒಂದೇ ಗ್ರಾಮದ 50ಕ್ಕಿಂತ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಅಧಿಕಾರಿಗಳು ಈಗ ಸದ್ಯಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಟಾರ್ಟ್ ಆಗೋದು
ಏನಾಯ್ತು? ಬೇದಿ ಮಾಮೂಲಿ ಇವಾಗ ಶುಗರು ಜಾಸ್ತಿ ಇತ್ತು ನನಗೆ, ಅದಕ್ಕೆ ಅಡ್ಮಿಟ್ ಮಾಡ್ಕೊಂಡು. ಬೇದಿ ಇತ್ತಾ? ಬೇದಿ ವಾಂತಿ ಏನಕ್ಕೆ ಆಯ್ತು ಹತ್ರ? ಅದು ಊಟ ಮಾಡಿದ್ರೆ ಅಂತ ಹೇಳ್ತಾವ್ರು ಅವರು. ನಾವು ಊಟಕ್ಕೆ 650 ಶುಗರ್ ಅದು, ಅದಕ್ಕೆ ಅಡ್ಮಿಟ್ ಮಾಡಿ. ಹೊಟ್ಟೆ ಮೇಲೆ ಬೇದಿ ಸ್ಟಾರ್ಟ್ ಆಯಿತು. ಆಗ ಒಂದು 3 ದಿವಸ ಸ್ಟಾರ್ಟ್ ಆಗೋದು.